ನಂಗೂ ಸಿಂಧು ಹತ್ರ ಮಾತಾಡ್ಬೇಕು ಅಂತ ತುಂಬಾ ಅನ್ನಿಸ್ತಾ ಇದೆ. ಪಾಪ ಅಕ್ಕನ್ನ ಎಷ್ಟು ಪ್ರೀತಿ ಮಾಡ್ತಾರೆ. ಆದ್ರೆ ಈಗ ನಾವು ಮಾತಾಡಿದ್ರೆ ತಪ್ಪಾಗುತ್ತೆ. ಹೌದು, ನಾವು ರಾಂಗ್ ಟೈಮಲ್ಲಿ ಬಂದ್ಬಿಟ್ವಿ. ನಾನು ಹಾಸ್ಪಿಟಲ್ಗೆ ಹೋಗಿ ಡಾಕ್ಟರ್ ಅಪಾಯಿಂಟ್ಮೆಂಟ್ ಸಿಗುತ್ತೆ ಅಂತ ತುಂಬಾನೇ ಖುಷಿಯಾಗಿದ್ದೆ ಶರತ್. ಆದ್ರೆ ಈ ಸಮಯದಲ್ಲಿ ನಾನು ಹೇಗೆ ಸಿಂಧು ಅವ್ರಿಗೆ ಇದನ್ನ ಹೇಳಲಿ? ಅವರೇ ಬೇಜಾರಲ್ಲಿದ್ದಾರೆ. ಅರೆ, ಇದೇನಿದು, ಇನ್ನೂ ರೆಡಿ ಆಗಿಲ್ವಾ? ಯಾಕಿಬ್ರು ಹಾಗ್ ನೋಡ್ತಿದ್ದೀರಾ? ಇವತ್ತು ಆಸ್ಪತ್ರೆಯಲ್ಲಿ ಅಪಾಯಿಂಟ್ಮೆಂಟ್ ತಗೊಂಡಿರೋದ್ ಮರ್ತ್ಬಿಟ್ರಾ? ಹೌದು, ನೀವಿಬ್ರು ಯಾಕಿನ್ನೂ ರೆಡಿ ಆಗಿಲ್ಲ? ಅದು ಸಿಂಧು. ಈಗ ಮಾತ್ ಬೇಡ, ಬೇಗ ರಿಪೋರ್ಟ್ ಎಲ್ಲ ತಗೊಳ್ಳಿ, ಹೊರಡೋಣ. ಸಿಂಧು ಅವ್ರೆ, ನಿಜ ಹೇಳಿ, ನೀವ್ ನಿಜವಾಗ್ಲೂ ನಾರ್ಮಲ್ ಆಗಿದ್ದೀರಾ ಅಥವಾ ನಾರ್ಮಲ್ ಆಗಿರೋ ತರ ಆಕ್ಟ್ ಮಾಡ್ತಾ ಇದ್ದೀರಾ? ಸಿಂಧು ಅವ್ರೆ, ಆಚೆ ಆಗಿದ್ ಗಲಾಟೆ ನಮಗೂ ಕೇಳಿಸ್ತು. ಹಾಗಂತ ನಾವದನ್ನ ಕದ್ದು ಕೇಳಿಸ್ಕೊಂಡಿದ್ದಲ್ಲ. ನೀವಿಬ್ರು ಆ ವಿಷಯಕ್ಕೆ ಇಷ್ಟೊಂದು ಬೇಜಾರ್ ಮಾಡ್ಕೊಂಡಿದ್ದೀರಾ? ನಾವಲ್ಲ, ನೀವ್ ನೊಂದ್ಕೊಂಡಿರ್ಬೋದೇನೋ ಅಂತ. ಹಾಗೆಲ್ಲ ಏನೂ ಇಲ್ಲ. ಮನೆಯಲ್ಲಿ 4 ಜನ ಇರ್ತಾರೆ ಅಂದ್ಮೇಲೆ ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ದೇ ಇರುತ್ತಲ್ವಾ? ಇದು ಹಾಗೇನೆ. ನಮ್ಮಕ್ಕ ಮೊದ್ಲಿಂದಾನೂ ಮಗು ವಿಷಯದಲ್ಲಿ ಸ್ವಲ್ಪ ಸೆನ್ಸಿಟಿವ್. ಈ ಮಧ್ಯೆ ಸೋಷಿಯಲ್ ಲೈಫಲ್ಲಿ ಬ್ಯುಸಿ ಆಗ್ತಾ ಕ್ಲಬ್, ಡ್ರೈವಿಂಗ್ ಅಂತ ಹೋಗ್ತಿದ್ದಾಳೆ. ಇದರಿಂದ ಮಗುಗ್ ತೊಂದರೆ ಆಗ್ತಿದೆ ಅಂತ ಹೇಳ್ತಿದ್ದೆ ಅಷ್ಟೆ. ಅದಕ್ಕೆ ಅಕ್ಕ ನನ್ ಮೇಲ್ ಸ್ವಲ್ಪ ಕೋಪ ಮಾಡ್ಕೊಂಡ್ಲು ಅಷ್ಟೆ. ಇನ್ 10 ನಿಮಿಷದಲ್ಲಿ ನಾನು ನಮ್ಮಕ್ಕ ಫುಲ್ ಕ್ಲೋಸ್ ಆಗ್ಬಿಡ್ತೀವಿ. ಯಾಕಂದ್ರೆ ನನ್ನ ಅಕ್ಕಂಗೆ ನನ್ನ ಬಿಟ್ಟು ಇರೋದಿರ್ಲಿ, ಅರ್ಧ ಗಂಟೆ ನಾನ್ ಮಾತಾಡಿಲ್ಲ ಅಂದ್ರೆ ಒದ್ದಾಡ್ಬಿಡ್ತಾಳೆ. ನೀವ್ ಅದ್ರ ಬಗ್ಗೆ ಏನು ಯೋಚನೆ ಮಾಡ್ಬಿಡಿ. ಭವಾನಿ ಅವರು ಸಿಂಧು ಅವ್ರಿಗೆ ಅಷ್ಟೆಲ್ಲ ಅಂದ್ರು, ಸಿಂಧು ಅವ್ರ ಅಕ್ಕನ್ ಬಿಟ್ಕೊಡ್ತಾನೆ ಇಲ್ವಲ್ಲ? ಪ್ರಕೃತಿ, ನೀವ್ ಬಂದಾಗ ಮನೇಲಿ ಹೀಗೆಲ್ಲ ಆಗ್ಬಾರ್ದಿತ್ತು. ಪ್ಲೀಸ್, ಇಲ್ಲಿ ನಡೆದಿದ್ದೆಲ್ಲ ಮರ್ತ್ಬಿಡಿ. ಇಷ್ಟು ದೊಡ್ಡ ಮನೆ ಜವಾಬ್ದಾರಿ, ಸಂಬಂಧಗಳನ್ನ ನಿಭಾಯಿಸೋದು ಸುಲಭ ಅಲ್ಲ ಅಂತ ನನ್ಗಿವತ್ ಗೊತ್ತಾಯ್ತು. ಸರಿ ಸರಿ, ಬೇಗ ತಿಂಡಿ ತಿಂದು ಹೊರಡೋಣ. ಬನ್ನಿ, ಕೆಳಗಿರ್ತೀನಿ. ಹೌದು, ವಿರಾಟ್ ಎಲ್ಲಿ? ಅವನ್ ತಿಂಡಿ ಆಯ್ತಾ? ಇಲ್ಲ, ಅವ್ರ ಆಫೀಸಲ್ಲಿ ಮಾಡ್ತಾರೆ. ಓ, ಅಣ್ಣ ಆಲ್ರೆಡಿ ಆಫೀಸಿಗೆ ಹೋದ್ರಾ? ಹಾ, ಅರ್ಜೆಂಟ್ ಕಾಲ್ ಬಂತು ಅಂತ ಹೋದ್ರು. ಮೀಟಿಂಗ್ ಮುಗಿಸ್ಕೊಂಡು ಸೀದಾ ಆಸ್ಪತ್ರೆಗೆ ಬರ್ತಾರೆ. ನೀವ್ ತಿಂಡಿ ತಿನ್ನಿ. ಅರೆ, ಇದೇನಿದು? ನಮ್ ತೋಟದ ಮಾವಿನ ಹಣ್ಣನ್ನ ಯಾರು ಇನ್ನೂ ತಿಂದೇ ಇಲ್ಲ. ಇಲ್ಲ, ನಾನೇ ಎಲ್ರಿಗೂ ಜ್ಯೂಸ್ ಮಾಡ್ಕೊಡ್ತೀನಿ ಅಂದೆ. ಇನ್ನೇನು, ನನ್ ತಿಂಡಿ ಆಯ್ತಲ್ಲ, ಈಗ ಮಾಡ್ಕೊಂಬರ್ತೀನಿ. ಓಹ್, ಒಳ್ಳೆ ಟೈಮ್ಗೆ ಬಂದೆ ಇಶಾನಿ. ಹೌದೌದು, ನಮ್ ತೋಟದ ಮಾವಿನ ಹಣ್ಣಿನ ರುಚಿ ನೆಕ್ಸ್ಟ್ ಲೆವೆಲ್. ಕುಡಿದು ಟೇಸ್ಟ್ ಹೇಗಿದೆ ಅಂತ ಹೇಳಿ. ಈ ಟೈಮಲ್ಲಿ ಜಾಸ್ತಿ ಲಿಕ್ವಿಡ್ ಕುಡಿಬೇಕು ಅಂತ ಹೇಳ್ತಾರೆ. ಹಾಗೆ ಮ್ಯಾಂಗೋ ವಿಟಮಿನ್ ಸಿ ರಿಚ್ ಅಲ್ವಾ? ಈ ಟೈಮಾ ಅಂದ್ರೆ? ಅಂದ್ರೆ ಸಮ್ಮರಲ್ಲಿ. ಹಾ, ಬೇಸಿಗೆನಲ್ಲಿ ಜಾಸ್ತಿ ಮಜ್ಜಿಗೆ, ಪಾನಕ ಕುಡಿತಾನೆ ಇರ್ಬೇಕು. ಸಿಂಧು, ನನಗೆ 2 ಲೋಟ. ಯಾಕಂದ್ರೆ ನನ್ನ ಹೊಟ್ಟೆಲಿ ಏನು ಹೊಟ್ಟೆ ಉರಿನಾ? ಹಾಗಾದ್ರೆ 2 ಅಲ್ಲ, 4 ಗ್ಲಾಸ್ ಕುಡೀರಿ.
ಇಶಾನಿ, ನೀನ್ ನಿಜವಾಗ್ಲೂ ಪ್ರೆಗ್ನೆಂಟ್ ಆಗಿದ್ಯೋ ಇಲ್ವೋ ಅಂತ ನಾನು ತಿಳ್ಕೊಳ್ಳೋದಕ್ಕೆ ಈ ಪ್ರಜ್ಞೆ ತಪ್ಪೋ ಪುಡಿ ಹಾಕಿರೋ ಈ ಜ್ಯೂಸ್ನ ನೀನ್ ಕುಡಿಲೇಬೇಕು. ನೀನ್ ಇದನ್ನ ಕುಡಿದ್ರೆ ನಿನಗ್ ಸ್ವಲ್ಪ ಹೊತ್ತು ಚೆನ್ನಾಗಿ ನಿದ್ದೆ ಬರುತ್ತೆ, ಇಲ್ಲ ಸ್ವಲ್ಪ ಹೊತ್ತು ಪ್ರಜ್ಞೆ ತಪ್ತ್ಯ. ಆ ಟೈಮಲ್ಲಿ ನಿನ್ ಬ್ಲಡ್ ಸ್ಯಾಂಪಲ್ ತಗೊಂಡು ಚೆಕ್ ಮಾಡಿಸಿದ್ರೆ ನಿನ್ ನಿಜವಾದ ಬಣ್ಣ ಬಯಲಾಗತ್ತೆ. ಯಾಕ್ ಡ್ಯಾಡ್, ನನ್ ಕೆಲ್ಸ ಬರಲ್ಲ ಅಂತ ಹೇಳ್ತಿದ್ದೀರಾ ಅಥವಾ ನನ್ ಕಾಲ್ ಈ ತರ ಇದೆ ಅಂತ ಹೇಳ್ತಿದ್ದೀರಾ? ನಿಮ್ ಪ್ರತಿ ಮಾತಲ್ಲೂ ನಿಮ್ ಪ್ರತಿ ಯೋಚನೆಯಲ್ಲೂ ಅವಳೇ ಇರ್ತಾಳೆ ಅಂತ ನನಗ್ ಚೆನ್ನಾಗ್ ಗೊತ್ತು ಡ್ಯಾಡ್. ನನ್ ಡ್ಯಾಡ್ ಸ್ವಂತ ಮಗಳನ್ನ ನಂಬ್ತೀರಾ, ಬೇರೆ ಯಾರನ್ನ ನಂಬ್ತಿದಾರೆ ಅಂತ ಕೇಳಕ್ಕೆ ತುಂಬಾ ಜೆಲಸ್ ಫೀಲ್ ಆಗುತ್ತೆ ಡ್ಯಾಡ್. ಅಣ್ಣ, ಕಾಫಿ. ಮಹಿಮಾ, ಅಣ್ಣ, ನಾನು ಏನ್ ತಪ್ಪು ಮಾಡಿದೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ನನ್ನ ಮಗಳೇ ನನ್ನ ದ್ವೇಷ ಮಾಡ್ತಿದ್ದಾಳೆ, ಏನ್ ಮಾಡ್ಲಿ? ಅಣ್ಣ, ಕೆಲವೊಂದ್ಸಲ ತಪ್ಪು ಯಾಕಾಗತ್ತೆ ಹೇಗಾಗತ್ತೆ ಅಂತಾನೆ ಗೊತ್ತಾಗಲ್ಲ ಅಣ್ಣ. ನಂಗ್ ಗೊತ್ತು ಅಣ್ಣ ನಿನಗೆ ನನ್ ಮೇಲ್ ಕೋಪ ಇದೆ ಅಂತ. ಸತ್ಯ ಏನು ಅಂದ್ರೆ ನಾನ್ ಜಾನುಗೇನು ಹೇಳ್ಕೊಟ್ಟಿಲ್ಲ ಅಣ್ಣ. ಎಲ್ಲಾ ನಿರ್ಧಾರನೂ ಅವಳದ್ದೇ. ಸೈನಿಂಗ್ ಅಥಾರಿಟಿ ತಗೊಳ್ಬೇಕಾದ್ರೂ ಕೂಡ ನಾನು ಮತ್ತೆ ಲಕ್ಕಿ ಅವಳಿಗೆ ಎಷ್ಟು ಬುದ್ಧಿ ಹೇಳಿದ್ವಿ ಗೊತ್ತಾ ಬೇಡ ಅಂತ. ಆದ್ರೆ ಅವಳೆ ಹಠಕ್ ಬಿದ್ದು ನಿನ್ ಹೆಸರಿಂದ ಅವಳ ಹೆಸರಿಗೆ ಮಾಡಿಸ್ಕೊಂಡ್ಲು. ಈಗ ಯಾಕಮ್ಮ ಮಾತು? ಅಣ್ಣ, ಜಾನು ನಿನ್ನ ವಿಷಯದಲ್ಲಿ ಯಾಕೆ ಹೀಗೆ ನಡ್ಕೋತಿದ್ದಾಳೆ ಅಂದ್ರೆ ಸಿಂಧು, ನಿನ್ ಪ್ರಕಾರ ಸಿಂಧು? ನನ್ನ ಪ್ರಕಾರ ಮಾತ್ರ ಅಲ್ಲ ಅಣ್ಣ. ನೀನ್ ಸಿಂಧು ವಿಚಾರದಲ್ಲಿ ತೋರ್ಸಿರೋ ಕನ್ಸರ್ನ ಜಾನು ವಿಚಾರದಲ್ಲೂ ತೋರ್ಸಿದ್ರೆ ಹೀಗಾಗ್ತಿರ್ಲಿಲ್ಲ ಅಂತ ತುಂಬಾ ಸಲ ಜಾನುಗೂ ಅನ್ಸಿದೆ ಅಣ್ಣ. ನಿನ್ ಮಾತನ್ನ ನಾನು ಒಪ್ಪಲ್ಲಮ್ಮ. ನನ್ನ ಮಗಳ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನನಗ್ ಗೊತ್ತು. ಅದನ್ನ ಪ್ರೂವ್ ಮಾಡಕ್ಕಾಗಲ್ಲ. ಅಣ್ಣ, ಕೆಲವು ಸಲ ಮನ್ಸಲ್ಲಿರೋ ಪ್ರೀತಿ ಯಾರ್ ಕಣ್ಗೂ ಕಾಣಿಸಲ್ಲ, ನಾವೇ ಅರ್ಥ ಮಾಡಿಸ್ಬೇಕು. ಸರಿ ನಡಿ, ಊಟ ಮಾಡುವಂತೆ ಬಾ. ನನಗೆ ಹಶು ಇಲ್ಲ. ಯಾಕೆ ಹಸ್ವಿಲ್ಲ? ನೀನ್ ಹೀಗೆ ಯೋಚನೆ ಮಾಡ್ತಾ ಕೂತಿದ್ರೆ ನಿನ್ ಆರೋಗ್ಯ ಏನಾಗ್ಬೇಡ.